ನಮಸ್ಕಾರ, ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಸಾಧನಾ ಪರೀಕ್ಷೆ ಅಂದರೆ FA2 ಆಗಸ್ಟ್ನಲ್ಲಿ ನಡೆಯುವಂಥದ್ದು. ಅದು ಕೂಡ ಎಷ್ಟು ಅಂದರೆ 2026ನೇ ಒಂದು ಸಾಲಿನ ದ್ವಿತೀಯ ಸಾಧನಾ ಪರೀಕ್ಷೆ ಅಂದರೆ FA2 ಮಾದರಿ ಒಂದು ಪ್ರಶ್ನೆ ಪತ್ರಿಕೆ ಜೊತೆ ಉತ್ತರ ಪತ್ರಿಕೆಗಳನ್ನು ಕೂಡ ತಂದಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ LBA ಆಧಾರಿತವಾಗಿರುತ್ತದೆ. ಆದ ಕಾರಣ ಇದು ಒಂದು 9ನೇ ತರಗತಿಯವರ ಆಗಿರುತ್ತದೆ ಮತ್ತು ಇದು ಕನ್ನಡ ವಿಷಯ ಮೇಲೆ ಇದೆ. ಅಂಕಗಳು 20, ಸಮಯ 40 ನಿಮಿಷ ಆಗಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲು ನಮಗೆ ತುಂಬ ಸಮಯ ಹಿಡಿದಿದೆ. ಆದ ಕಾರಣ ನೀವು ನಮಗೆ ಒಂದು ಪ್ರೋತ್ಸಾಹಕ್ಕಾಗಿ ಒಂದು ಲೈಕನ್ನು ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಸರ್ ನಮಗೆ ಕ್ವಶನ್ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಅಂದರೆ ನಾವು ಆ ಒಂದು ಜಿಲ್ಲೆಯ ಕ್ವಶನ್ ಪೇಪರನ್ನು ನಮ್ಮ ಒಂದು ಚಾನಲಲ್ಲಿ ಸೆಂಡ್ ಮಾಡ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗಾದರೆ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ನಿಮಗೇನಾದರೂ ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ಸಿಗ್ತೈತಿ. ನೀವು ಬೇಕಾದ್ರೆ ಹೋಗಿ ತೆಗೆದುಕೊಳ್ಬೋದು. ಯಾಕಂದರೆ ಯಾರು ಪ್ರಶ್ನೆ ಪತ್ರಿಕೆಗಳನ್ನ ಫ್ರೀಯಾಗಿ ಕೊಡೋದಿಲ್ಲ, ಆದರೆ ನಾನು ಫ್ರೀ ಕೊಡ್ತೀನಿ. ಅದು ಜಾಯಿನ್ ಆದರೆ ಮಾತ್ರ, ಟೆಲಿಗ್ರಾಮಲ್ಲಿ ಜಾಯಿನ್ ಆದರೆ ಮಾತ್ರ ಕೊಡುವಂಥದ್ದಾಗಿದೆ. ಹಾಗಾದರೆ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತೀನಿ, ಬನ್ನಿ. ಇಲ್ಲಿ ಏನಪ್ಪ ಅಂತಂದರೆ ಒಂದು ಬಹು ಆಯ್ಕೆಯನ್ನು ಕೊಟ್ಟಿರ್ತಾರೆ. ಈ 1 ಮಾರ್ಕಸಿಗೆ ಒಂದು ಬಹು ಆಯ್ಕೆ ಇತ್ತು. ಬಣ್ಣಗೆಟ್ಟಿತು ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ ಎ ಲೋಪಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಇದು ಯಾವ ಸಂಧಿಗೆ ಉದಾಹರಣೆ ಅಂದರೆ ಉತ್ತರ ಸಿ ಆದೇಶ ಸಂಧಿಗೆ ಈ ಒಂದು ಉದಾಹರಣೆ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಸಂಖ್ಯೆ 2 ಏನಂದರೆ ಮೊದಲೆರಡು ಪದಗಳಿಗೆ ಸಂಬಂಧ ಗ್ರಹಿಸುವ ಮೂರನೇ ಪದದ ಸಂಬಂಧಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ 2 ಮಾರ್ಕಸ್ಗಳು ಇರುವಂಥದ್ದು. ನೀವು 2 ಉತ್ತರವನ್ನು ಬರೆದರೆ ಇಲ್ಲಿ ಮಾಗುವುದು ದ್ವಿಗು ಸಮಾಸ, ಈ ಮನುಷ್ಯ ಎಂಬುದು ಗಮಕ ಸಮಾಸ ಇಲ್ಲಿ ಆಗುತ್ತದೆ. ಇದಕ್ಕೆ ಉತ್ತರ ಗಮಕ ಸಮಾಸ. ಪರೀಕ್ಷಿಸು, ಹರ್ಷ, ಏಕೆಂದರೆ ಇದು ಏನಪ್ಪ ತತ್ಸಮ ತದ್ಭವ ಪದಗಳಾಗಿರುವಂಥದ್ದು ಆದ ಕಾರಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 3 ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 2 ಅಂಕಗಳು. 2 ಪ್ರಶ್ನೆಗಳಿವೆ, 2 ಅಂಕಗಳು ಸಿಗುತ್ತವೆ. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ನೆಕ್ಸ್ಟ್ ಒಂದು ಕ್ವಶನ್ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಪ್ರಶ್ನೆ ಸಂಖ್ಯೆ 4 ಕೆಳಗಿನ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳು ಇರುವಂಥದ್ದು. ಅದಕ್ಕೆ ತಲಾ 2 ಮಾರ್ಕಸ್ಗಳನ್ನು ನೀಡ್ತಾರೆ. ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಉತ್ತರ ಭೀಷ್ಮರು ಕ್ರೋಧಗೊಳ್ಳಲು ಕಾರಣ ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹ ಬಾಣಗಳನ್ನು ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣನು ಅರ್ಜುನನ ಸಾರಥಿಯಾಗಿರುವುದರಿಂದ ಆತನಿಗೆ ಅಪಜಯ ಆಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು. ಅದೇ ರೀತಿಯಾಗಿ ಇಲ್ಲಿ 7ನೇ ಪ್ರಶ್ನೆ ಏನಂದರೆ ಪೋರ್ಚುಗೀಸ್ ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಹೇಳಿದರೆ ಉತ್ತರ ಇದ್ದಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳೆಂದರೆ ಮೊದಲನೆಯದ್ದು ರೊಜಾರಿಯವನನ್ನು ಹೊತ್ತೊಯ್ಯುವುದು, ಎರಡನೆಯದ್ದು ರಾಣಿ ಚೆನ್ನಬೈರಾದೇವಿಯನ್ನು ಬಂಧಿಸುವುದು. ನೆಕ್ಸ್ಟ್ ಒಂದು ಕ್ವಶನ್ ಏನಂದರೆ 8ನೇ ಕ್ವಶನ್ ಲೂಯಿಸ್ ಅಟ್ಟೈಡೆ ಪತ್ರದಲ್ಲಿ ಚೆನ್ನಬೈರಾದೇವಿಗೆ ಏನೆಂದು ಬರೆದಿದ್ದನು? ಉತ್ತರ ಲೂಯಿಸ್ ಅಟ್ಟೈಡೆ ಪತ್ರದಲ್ಲಿ ಚೆನ್ನಬೈರಾದೇವಿಗೆ ಹಾಡುವಳಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟ್ಟಾಯಿ ಶುಭಾಶಯಗಳು. ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರ ಪಡೆಯದ ಮುಸಲ್ಮಾನರ ಹಡಗುಗಳ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದರೆ ಕೂಡಲೇ ಅವರನ್ನು ಹೊರಗಟ್ಟಿ ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯನ್ನು ನೀಡಿದ ಆಶ್ರಯವನ್ನು ನಿಲ್ಲಿಸಿ ನಮಗೊಪ್ಪಿಸಬೇಕು. ಇಲ್ಲವಾದಲ್ಲಿ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ ಅಂತ ಪತ್ರದಲ್ಲಿ ಬರೆದಿದ್ದನು.
ನೆಕ್ಸ್ಟ್ ಕ್ವಶನ್ ಏನಂದರೆ ಕವಿ ಪರಿಚಯ. ಪ್ರಶ್ನೆ ಸಂಖ್ಯೆ 5. ಕೆಳಗಿನ ಲೇಖಕರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರೆಯಿರಿ. 2 ಮಾರ್ಕ್ಸ್ಗಳು, ತಲಾ 2 ಮಾರ್ಕ್ಸ್ಗಳು ಸಿಗುತ್ತವೆ. ಯಾರಪ್ಪ ಅಂತಂದರೆ ಎನ್ ರಂಗನಾಥ್ ಶರ್ಮಾ ಅನ್ನುವಂಥದ್ದು. ಎನ್ ರಂಗನಾಥ್ ಶರ್ಮಾರವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಾಡಹಳ್ಳಿ ಎಂಬ ಗ್ರಾಮದಲ್ಲಿ 1916ರಂದು ಜನಿಸಿದರು. ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ಇವರು ಏಕಚಕ್ರಂ, ಬಾಹುಬಲಿ, ವಿಜಯಂ, ಗುರುಪಾರಮಿತ್ರ, ಚರಿತಂ, ಭಾಷಾಂತರ, ಪಥ, ಲೌಕಿಕ ನ್ಯಾಯಗಳು, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರು ನೀತಿ, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ, ವಿದ್ಯಾರಣ್ಯ ಪಂಚದಶಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಮಹೋಪಾಧ್ಯಾಯ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಮೊದಲಾದ ಪ್ರಶಸ್ತಿಗಳು ಯಾರಿಗಪ್ಪ ಅಂದರೆ ಇವರಿಗೆ ಲಭಿಸುವಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀ ಅನ್ನೋದಕ್ಕೂ ಪ್ರಶ್ನೆ ಸಂಖ್ಯೆ 6ಕ್ಕೆ ಅದು ಕೂಡ ಎಷ್ಟು ಮಾರ್ಕಸಿಗೆ? 3 ಮಾರ್ಕಸಿಗೆ. ಬರೀ ಒಂದು ಪ್ರಶ್ನೆಗೆ 3 ಮಾರ್ಕಸು. ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸ್ ಅವರು ಬರೆದಿರುವ ಕೃಷ್ಣ ಸಂದನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ನೋಡೋದಾದರೆ, ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳಿದನು. ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವರನ್ನು ಪಕ್ಕದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಏನಾಗೈತಿ ಬಂದೈತಿ. ಹಂಗಾದ್ರೆ ಸ್ವಾರಸ್ಯ ನೋಡೋದಾದ್ರೆ, ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲುಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇದನ್ನಿಷ್ಟು ಬರೆದರೆ ನಿಮ್ಮ ಒಂದು 3 ಮಾರ್ಕ್ಸ್ಗಳು ನಿಮಗೆ ಸಿಕ್ಕ ಹಾಗೆ. ನೆಕ್ಸ್ಟ್ ಕ್ವಶನ್ ಏನಂದರೆ 8th ವಾಕ್ಯದಲ್ಲಿ ಉತ್ತರಿಸಿ. ಇದಕ್ಕೆ 4 ಮಾರ್ಕ್ಸ್ಗಳು ಇರ್ತವೆ. ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡೋದಾದರೆ ಇಲ್ಲಿ ಉತ್ತರವನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಬಹುದು ಉತ್ತರನ ನೀವು. ಉತ್ತರ: ರಾಜ್ಯವನ್ನು ಆಳ್ತಕ್ಕವರಿಗೆ ಮಂತ್ರಾಲೋಚನೆಯ ಮುಖ್ಯವಾದದ್ದು. ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು. ಮೇಧಾವಿಯು ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನನ್ನು ರಾಜನು ಹೊಂದಿರಬೇಕು. ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದು ಕೊಡುವನು. ಅಧಿಕಾರಿಗಳನ್ನು ಅವರ ಕುಶಲತೆಗೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು. ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು. ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಚಾರರನ್ನು ನೇಮಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿ ಸಂಪತ್ತನ್ನು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ವ್ಯಯಕ್ಕಿಂತ ಆದಾಯವು ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು. ರಾಜನು ಯಂತ್ರತಜ್ಞರನ್ನು, ಶಿಲ್ಪಿಗಳನ್ನು, ಆಯುಧಗಳನ್ನು, ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು. ರಾಜನಲ್ಲಿ ಸಂಭವಿಸಬಹುದಾದ 14 ದೋಷಗಳಿಂದ ದೂರವಿರಬೇಕು. ಪ್ರಮುಖ ನಿರ್ಣಯಕ್ಕೆ ಮೊದಲ 4 ಪ್ರಜ್ಞಾ ಮಂತ್ರಿಗಳನ್ನೊಡನೆ ಸಮಾಲೋಚಿಸಬೇಕು. ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು. ಬುದ್ಧಿವಂತನಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ಒಂದು ದೊಡ್ಡ ಉತ್ತರವನ್ನು ಬರೆದರೆ ನಿಮ್ಮ ಒಂದು ಜೇಬಿನಲ್ಲಿ 4 ಅಂಕಗಳು ಬಿದ್ದ ಹಾಗೇನೆ. ಅದೇ ರೀತಿಯಾಗಿ ಈ ಒಂದು ನಿಮಗೆ ಮಾಹಿತಿ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಅಂತ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೀವು ಯಾವ ಊರು, ಯಾವ ಒಂದು ಹಳ್ಳಿ, ಯಾವುದಲ್ಲಿ ಇದ್ದೀರಿ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀರಾ ಮತ್ತು ನಿಮಗೆ ಯಾವ ಭಾಷೆಯ ಅಂದರೆ ಯಾವ ವಿಷಯದ ಒಂದು